ಸೋಮನಹಳ್ಳಿ ಎಂಬುವ ಗ್ರಾಮದಲ್ಲಿ ರಾಮಪ್ಪ ಎನ್ನುವ ಬಡ ರೈತನು ವಾಸಿಸುತ್ತಿದ್ದನು. ಅವನು ಕಷ್ಟಪಟ್ಟು ದುಡಿದು ಜೀವನ ಮತ್ತು ಸಂಸಾರವನ್ನು ಸಾಗಿಸುತ್ತಿದ್ದನು. ಅವನು ಪ್ರತಿದಿನ ಮುಂಜಾನೆ ಸೂರ್ಯೋದಯಕ್ಕಿಂತ ಮುಂಚೆ ಬೇಗ ಎದ್ದು ಬೆಳಗ್ಗೆ ಹೊಲಕ್ಕೆ ಹೋಗುವುದು ಅವನ ದಿನಚರಿಯಾಗಿತ್ತು. ಅವನ ಹತ್ತಿರ ಇರುವುದು ಸ್ವಲ್ಪ ಹೊಲವಾದರೂ ಅವನು ಕಷ್ಟಪಟ್ಟು ದುಡಿದು ಬೆಳೆ ಬೆಳೆದು ಜೀವನವನ್ನು ಸಾಗಿಸುತ್ತಿದ್ದನು. ಹಾಗೆ ಪ್ರತಿದಿನ ಕೂಡ ಮಾಡುತ್ತಿದ್ದನು. ಸ್ವಲ್ಪ ದಿನಗಳ ನಂತರ ಮಳೆ ಬರುವುದು ನಿಂತು ಹೋಯಿತು. ಬರಗಾಲ ಬರಲು ಶುರುವಾಯಿತು. ಆದರೆ ರಾಮಪ್ಪ ಯಾವತ್ತಿಗೂ ಕುಗ್ಗಲಿಲ್ಲ. ಅವನ ಕೆಲಸವನ್ನು ಅವನು ಮುಂದುವರಿಸಿದನು. ಆದರೆ ಊರಿನ ಜನರು ನಿರಾಶರಾದರು. ಬೆಳೆ ಇಲ್ಲದಿದ್ದರೆ ಹೇಗೆ ಸಂಸಾರ ನಡೆಸಲಿ, ಹೇಗೆ ಮಕ್ಕಳನ್ನು ನೋಡಿಕೊಳ್ಳಲಿ ಎಂದು ಬೇಜಾರಾದರು. ಆದರೆ ರಾಮಪ್ಪ ಯಾವತ್ತೂ ಅವನ ಕೆಲಸವನ್ನು ನಿಲ್ಲಿಸಲಿಲ್ಲ. ಅವನ ಮಗ ರಜೆ ದಿನಗಳಲ್ಲಿ ಬಂದು ರಾಮಪ್ಪನಿಗೆ ಸಹಾಯ ಮಾಡುತ್ತಿದ್ದನು. ಸ್ವಲ್ಪ ದಿನಗಳ ನಂತರ ಅಪ್ಪ ಮಗ ಇಬ್ಬರೂ ಸೇರಿ ಹೊಲಕ್ಕೆ ಬಂದರು. ಬೆಳೆಗಳು ತುಂಬ ಚೆನ್ನಾಗಿ ಬೆಳೆದಿತ್ತು. ಅದನ್ನು ಕಂಡು ಅವರು ಸಂತೋಷಪಟ್ಟರು. ಹೀಗೆಯೇ ಪ್ರತಿದಿನವೂ ಮಳೆ ಇದ್ದರೂ ಮಳೆ ಇಲ್ಲದಿದ್ದರೂ, ಬಿಸಿಲಿದ್ದರೂ ಇಲ್ಲದಿದ್ದರೂ ರಾಮಪ್ಪ ಹೊಲಕ್ಕೆ ಬಂದು ಕಷ್ಟಪಟ್ಟು ದುಡಿದು ಬೆಳೆಯನ್ನು ಬೆಳೆಯುತ್ತಿದ್ದನು. ಈ ಥರ ಇಂಟ್ರೆಸ್ಟ್ ಆಗಿರೋ ಸ್ಟೋರಿ ಬೇಕು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.